ಅಂದು 2016 ಆಗಸ್ಟ್ 8. ಸ್ಥಳ ತಮಿಳುನಾಡಿನ ಸೇಲಂ ಜಂಕ್ಷನ್ ರೈಲ್ವೆ ಸ್ಟೇಷನ್. ಸಮಯ ಹೆಚ್ಚು ಕಮ್ಮಿ ರಾತ್ರಿ 8 ಗಂಟೆ. ರಾತ್ರಿ 9:05 ಚೆನ್ನೈ ಎಗ್ಮೋರ್ನತ್ತ ಹೊರಡಲಿರುವ ಸೇಲಂ ಜಂಕ್ಷನ್ ಚೆನ್ನೈ ಎಗ್ಮೋರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ನ ರೇಕುಗಳನ್ನ ಆಗಷ್ಟೇ ಶಂಟಿಂಗ್ ಮಾಡಿ ಪ್ಲಾಟ್ಫಾರ್ಮ್ ನಲ್ಲಿ ತಂದು ನಿಲ್ಲಿಸಲಾಗಿತ್ತು. ಒಂದಷ್ಟು ಪ್ರಯಾಣಿಕರು ತಮ್ಮ ತಮ್ಮ ಬೋಗಿ ಹುಡುಕುತ್ತಾ ಟ್ರೈನ್ ಏರುವ ತವಕದಲ್ಲಿದ್ದರು. ಅಷ್ಟರಲ್ಲಿ ಕೆಲವು ಪೋರ್ಟರ್ಗಳು ಒಂದಷ್ಟು ಪೆಟ್ಟಿಗೆಗಳನ್ನ ಹೇರಿದ್ದ ಕೈಗಾಡಿಯನ್ನ ಆ ಟ್ರೈನ್ನ ಪಾರ್ಸಲ್ ಬೋಗಿಯತ್ತ ತರುತ್ತಿದ್ದರು. ಅವರ ಜೊತೆಗೆ ಆ ಪೆಟ್ಟಿಗೆಗಳನ್ನ ಭದ್ರವಾಗಿ ಪ್ಯಾಕ್ ಮಾಡಿದ ಪಾರ್ಸಲ್ ಏಜೆನ್ಸಿಯ ಸ್ಟಾಫ್ ಇದ್ರು. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನ ಸೇಲಂ ಬ್ರಾಂಚ್ನ ಆಫೀಸರ್ಸ್ ಇದ್ರು. ಭದ್ರತೆಗಾಗಿ ಕೈಯಲ್ಲಿ ಗನ್ ಹಿಡಿದ ಲೋಕಲ್ ಪೊಲೀಸ್ ಹಾಗೂ RPF ಸಿಬ್ಬಂದಿಗಳಿದ್ದರು. ಇದನ್ನೆಲ್ಲ ಗಮನಿಸುತ್ತಿರಬೇಕಾದರೆ ಯಾರಿಗಾದ್ರೂ ಅನಿಸಬಹುದು, ಆ ಪೆಟ್ಟಿಗೆಗಳ ಒಳಗೆ ಅದೇನೋ ಬೆಲೆ ಬಾಳುವ ವಸ್ತು ಇದೆ ಎಂಬುದಾಗಿ. ಹೌದು, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನ ಸೇಲಂ ಬ್ರಾಂಚ್ನಿಂದ ಚೆನ್ನೈ RBI ಕಾರ್ಯಾಲಯಕ್ಕೆ ಹಸ್ತಾಂತರಿಸಲಾದ 2005 ಮೊದಲು ಚಲಾವಣೆಗೆ ಬಂದ 500 ಹಾಗೂ 1000 ನೋಟುಗಳ ಕಂತೆಯಾಗಿತ್ತು ಆ ಪೆಟ್ಟಿಗೆಗಳ ಒಳಗೆ. ಚಲಾವಣೆಯಲ್ಲೇ ಇದ್ದ ಆದರೆ ಉಪಯೋಗದಿಂದ ಹಳತಾದ ಈ ನೋಟುಗಳನ್ನ RBI ಕಾರ್ಯಾಲಯಕ್ಕೆ ತಿರುಗಿ ಕಳುಹಿಸಲಾಗುತ್ತಿತ್ತು. ಅಲ್ಲಿ ಒಟ್ಟು 342 ಕೋಟಿಗಳಷ್ಟು ಹಣ 226 ಪೆಟ್ಟಿಗೆಗಳಲ್ಲಾಗಿ ಪಾರ್ಸಲ್ ಮಾಡಲಾಗುತ್ತಿತ್ತು. ಬ್ಯಾಂಕ್ ಸಿಬ್ಬಂದಿಗಳ ಭದ್ರತಾ ಸಿಬ್ಬಂದಿಗಳ ಸಾನ್ನಿಧ್ಯದಲ್ಲೇ ಈ ಪೆಟ್ಟಿಗೆಗಳನ್ನ ಒಂದೊಂದಾಗಿ ಆ ಪಾರ್ಸಲ್ ಬೋಗಿಯ ಒಳಗೆ ಇರಿಸಿ ಲಾಕ್ ಮಾಡಿ ಸೀಲ್ ಮಾಡಲಾಗಿತ್ತು. ಇದರ ಸೆಕ್ಯೂರಿಟಿ ಜವಾಬ್ದಾರಿ ಇರುವ ಪೊಲೀಸ್ ಹಾಗೂ RPF ಸಿಬ್ಬಂದಿಯರು ಆ ಪಾರ್ಸಲ್ ಬೋಗಿಯ ಹತ್ತಿರ ಇರುವ ಬೋಗಿಗಳಲ್ಲಿ ಟ್ರೈನ್ ಏರಿ ಕುಳಿತುಕೊಳ್ಳುತ್ತಾರೆ. ಸಮಯ ಕರೆಕ್ಟ್ 9:05. ಗ್ರೀನ್ ಸಿಗ್ನಲ್ ಬೀಳುತ್ತದೆ. ಸರಿಯಾದ ಸಮಯಕ್ಕೆ ಟ್ರೈನ್ ಚೆನ್ನೈ ಎಗ್ಮೋರ್ನತ್ತ ಇರುವ ತನ್ನ ಪ್ರಯಾಣ ಆರಂಭಿಸುತ್ತದೆ. ಸೇಲಂ ಜಂಕ್ಷನ್ ಹಾಗೂ ಚೆನ್ನೈ ಎಗ್ಮೋರ್ ಸ್ಟೇಷನ್ಗಳ ನಡುವೆ ಈ ಟ್ರೈನ್ಗೆ ಒಟ್ಟು 11 ಸ್ಟೇಷನ್ಗಳಲ್ಲಿ ಸ್ಟಾಪ್ ಇತ್ತು. ಈ ಒಂದೊಂದು ಸ್ಟಾಪ್ ನಲ್ಲೂ ಟ್ರೈನ್ ನಿಲ್ಲಿಸುವಾಗಲೂ ಪಕ್ಕದ ಬೋಗಿಗಳಲ್ಲಿದ್ದ ಸೆಕ್ಯೂರಿಟಿ ಜವಾಬ್ದಾರಿ ಇದ್ದ ಪೊಲೀಸರು ಟ್ರೈನ್ ನಿಂದ ಇಳಿದು ಎಲ್ಲವೂ ಸರಿಯಾಗಿಯೇ ಇದೆ ಎಂಬುದನ್ನ ಖಚಿತಪಡಿಸುತ್ತಿದ್ದರು. ಹೀಗೆ ಬೆಳಗಿನ ಜಾವ 4:30 ಈ ಟ್ರೈನ್ ಚೆನ್ನೈ ಎಗ್ಮೋರ್ ಸ್ಟೇಷನ್ ತಲುಪುತ್ತದೆ. ಪಾರ್ಸಲ್ ಬೋಗಿಯನ್ನ ಇತರೆ ಬೋಗಿಗಳಿಂದ ಕಳಚಿ ಯಾರ್ಡ್ನಲ್ಲಿ ತಂದು ನಿಲ್ಲಿಸಲಾಗಿತ್ತು. ಗನ್ ಹಿಡಿದ ಪೊಲೀಸ್ ಬೆಳಗ್ಗೆ 11 ಗಂಟೆಯವರೆಗೆ ಈ ಪಾರ್ಸಲ್ ಬೋಗಿಗೆ ಕಾವಲು ನಿಲ್ಲುತ್ತಾರೆ. 11 ಗಂಟೆ ಆಗುವಷ್ಟರಲ್ಲಿ ಈ ಹಣವನ್ನ ಕೊಂಡೊಯ್ಯಲು RBI ಆಫೀಸರ್ಗಳು ತಲುಪುತ್ತಾರೆ. ಅವರ ಸಾನ್ನಿಧ್ಯದಲ್ಲೇ ಈ ಪಾರ್ಸಲ್ ಕ್ಯಾಬಿನ್ ನ ಸೀಲ್ ಒಡೆದು ಲಾಕ್ ಓಪನ್ ಮಾಡಲಾಯಿತು. ಮೊದಲ ಒಳನೋಟ. ಆ ಪೊಲೀಸ್ ಪೇದೆ ಒಂದು ಕ್ಷಣಕ್ಕೆ ಗಲಿಬಿಲಿಗೊಂಡನು ಹಾಗೂ ದಂಗಾದನು. ಒಳಗೆ ಒಂದಷ್ಟು ನೋಟುಗಳು ಅಸ್ತವ್ಯಸ್ತವಾಗಿ ಚೆಲ್ಲಿತ್ತು. ಮೇಲೆ ನೋಡಿದ್ರೆ ರೂಫ್ ನಲ್ಲಿ 2 ಫೀಟಿನ ರಂಧ್ರ ಹೊಂದಿದೆ. ಇದಕ್ಕೆ ಸಾಕ್ಷಿಯಾದ ಎಲ್ಲರೂ ಒಮ್ಮೆ ಮುಖ ನೋಡುತ್ತಾರೆ. ಒಟ್ಟು 226 ಪೆಟ್ಟಿಗೆಗಳಲ್ಲಿ 4 ಪೆಟ್ಟಿಗೆಗಳನ್ನ ಒಡೆದು ಹಣವನ್ನ ಸಂಪೂರ್ಣವಾಗಿ ದೋಚಲಾಗಿತ್ತು. ಹೌದು, ಅಲ್ಲಿ ಒಂದು ದರೋಡೆ ನಡೆದಿತ್ತು. ಭಾರತ ಕಂಡ ಅತಿ ದೊಡ್ಡ ರೈಲ್ವೆ ದರೋಡೆ, ಅತಿ ಸಾಹಸಮಯ ರೈಲ್ವೆ ದರೋಡೆ. ಯಾವುದೇ ಒಂದು ಹಾಲಿವುಡ್ ಚಿತ್ರದ ಸಾಹಸಕ್ಕೂ ಕಡಿಮೆ ಇಲ್ಲ ಎಂಬ ರೀತಿಯಲ್ಲಿ ನಡೆಸಿದ ಆ ದುಸ್ಸಾಹಸದ ಕಥೆ.
ಆ ದುಸ್ಸಾಹಸವನ್ನ ಮೀರಿ ನಿಂತ ಆ ಚಕ್ರವ್ಯೂಹವನ್ನ ಭೇದಿಸಿದ ತಮಿಳುನಾಡಿನ ಕ್ರೈಮ್ ಬ್ರಾಂಚ್ ಸಿಬಿಸಿಐಡಿಯ ಚಾಣಾಕ್ಷತನದ ಕಥೆ. ಅದು ನಿಜಕ್ಕೂ ಒಂದು ರೋಚಕ ಕತೆ. ಆ ಕತೆ ನಾ ಕಂಡಂತೆ ನಿಮ್ಮ ಮುಂದೆ. ಒಂದು ಕ್ಷಣದ ತಲ್ಲಣದ ನಂತರ ಎಲ್ಲರೂ ಅಲರ್ಟ್ ಆಗ್ತಾರೆ. ಒಟ್ಟು 226 ಪೆಟ್ಟಿಗೆಗಳಲ್ಲಿ 4 ಪೆಟ್ಟಿಗೆಗಳನ್ನ ಒಡೆದು ಹಣ ಸಂಪೂರ್ಣವಾಗಿ ದೋಚಲಾಗಿತ್ತು. ಕ್ಷಣ ಮಾತ್ರದಲ್ಲಿ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಪಸರಿಸುತ್ತದೆ. ನ್ಯೂಸ್ ಚಾನೆಲ್ಗಳಲ್ಲಿ ಬಿತ್ತರಿಸುತ್ತದೆ. ಟ್ರೈನ್ನ ರೂಫ್ ಕಟ್ ಮಾಡಿ ಈ ದರೋಡೆ ನಡೆಸಲಾಯಿತು ಎಂದು ಪ್ರಥಮ ದೃಷ್ಟಿಯ ತೀರ್ಮಾನಕ್ಕೆ ಬರುತ್ತಾರೆ. ಹಾಗೆಂದ ಮಾತ್ರಕ್ಕೆ ಇಷ್ಟು ಭದ್ರತೆ ಇರುವಾಗ ಅದಷ್ಟು ಸುಲಭ ಅಲ್ಲ ತಾನೆ. ಯಾರು, ಯಾವಾಗ, ಎಲ್ಲಿ, ಹೇಗೆ? ಅದು ಇಷ್ಟು ಭದ್ರತೆ ಇರುವಾಗ? ಇದು ಪೊಲೀಸರನ್ನ ಕಾಡಿದ ಪ್ರಶ್ನೆಗಳು. ಇದಕ್ಕೆ ಹಂತ ಹಂತವಾಗಿ ಉತ್ತರ ಹುಡುಕಬೇಕಾಗಿತ್ತು. ಆಗಸ್ಟ್ 8ರಂದು ರಾತ್ರಿ 9:05ಕ್ಕೆ ಸೇಲಂನಿಂದ ಹೊರಟ ಈ ಟ್ರೈನ್ ಮರುದಿವಸ ಅಂದ್ರೆ ಆಗಸ್ಟ್ 9ಕ್ಕೆ ಬೆಳಗಿನ ಜಾವ 4:00 ಚೆನ್ನೈ ಎಗ್ಮೋರ್ ಸ್ಟೇಷನ್ ತಲುಪುತ್ತದೆ. ಎಗ್ಮೋರ್ ತಲುಪಿದ ಕೂಡಲೇ ಈ ಪಾರ್ಸಲ್ ವ್ಯಾನ್ ಅನ್ನ ಇತರೆ ಬೋಗಿಗಳಿಂದ ಕಳಚಿ ಸೆಕ್ಯೂರಿಟಿ ಯಾರ್ಡ್ ನಲ್ಲಿ ತಂದು ನಿಲ್ಲಿಸಲಾಗಿತ್ತು. ಮಾತ್ರವಲ್ಲ, ಯಾವುದೇ ಸ್ಟೇಷನ್ ನಲ್ಲಿ ನಿಲ್ಲಿಸಿರುವಾಗಲೂ ಈ ತರ ಟ್ರೈನ್ ಮೇಲೇರಿ ರೂಫ್ ಕಟ್ ಮಾಡಿ ದರೋಡೆ ನಡೆಸಲು ಸಾಧ್ಯವೇ ಇಲ್ಲ. ಟ್ರೈನ್ ನಲ್ಲಿ ಈ ತರ ಮೇಲೇರಿದ್ರೆ ಯಾರಾದರೂ ನೋಡಿರಬಹುದು. ಆದ್ರೆ ಒಂದು ಮಾತ್ರ ಪೊಲೀಸರು ಹೆಚ್ಚು ಕಮ್ಮಿ ಖಚಿತಪಡಿಸುತ್ತಾರೆ. ಅದೇನಂದ್ರೆ ಈ ದರೋಡೆ ಸೇಲಂ ಹಾಗೂ ವೃದ್ಧಾಚಲಂ ಸ್ಟೇಷನ್ಗಳ ನಡುವೆ ನಡೆದಿದೆ ಎಂಬುದಾಗಿ. ಕಾರಣ, ಸೇಲಂ ವೃದ್ಧಾಚಲಂ ರೂಟ್ ಆಗಿನ್ನೂ ಎಲೆಕ್ಟ್ರಿಫೈಡ್ ಆಗಿರಲಿಲ್ಲ. ಈ ರೂಟ್ ನಲ್ಲಿ ಟ್ರೈನ್ ಆಗಲೂ ಡೀಸೆಲ್ ಲೋಕೋಮೋಟಿವ್ ನಲ್ಲಿ ಚಲಿಸುತ್ತಿತ್ತು. ಈ ಗಾಡಿ ಸೇಲಂನಿಂದ ವೃದ್ಧಾಚಲಂ ಸ್ಟೇಷನ್ ವರೆಗೆ ಸುಮಾರು 139 ಕಿಲೋಮೀಟರ್ನಷ್ಟು ದೂರ ಡೀಸೆಲ್ ಲೋಕೋಮೋಟಿವ್ ನಲ್ಲಿ ಚಲಿಸುತ್ತಿತ್ತು. ವೃದ್ಧಾಚಲಂನಲ್ಲಿ ಇದನ್ನ ಬದಲಿಸಿ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಜೋಡಿಸುತ್ತಿದ್ದರು. ಈ ಕಾರ್ಯಕ್ಕಾಗಿ ಈ ಗಾಡಿ ವೃದ್ಧಾಚಲಂ ಸ್ಟೇಷನ್ ನಲ್ಲಿ ಅರ್ಧದಿಂದ 1 ಗಂಟೆಯಷ್ಟು ಸಮಯ ನಿಲ್ಲುತ್ತಿತ್ತು. ಮುಂದೆ ಚೆನ್ನೈ ಎಗ್ಮೋರ್ ವರೆಗೆ ಈ ಗಾಡಿ ಎಲೆಕ್ಟ್ರಿಕ್ ಎಂಜಿನ್ ನೊಂದಿಗೆ ಚಲಿಸುತ್ತಿತ್ತು. ಆ ದಿನ ಕೂಡ ವೃದ್ಧಾಚಲಂ ಸ್ಟೇಷನ್ ನಲ್ಲಿ ಲೋಕೋ ಚೇಂಜ್ಗೋಸ್ಕರವಾಗಿ 11:45ರಿಂದ 12:15 ಗಂಟೆಯವರೆಗೆ ಅಂದರೆ ಸುಮಾರು ಅರ್ಧ ಗಂಟೆಯಷ್ಟು ಕಾಲ ಆ ಟ್ರೈನ್ ಅಲ್ಲಿ ನಿಂತಿತ್ತು. ಎಲೆಕ್ಟ್ರಿಫೈಡ್ ರೂಟಿನಲ್ಲಿ ಈ ತರ ಟ್ರೈನ್ ಮೇಲೇರಿ ಈ ದುಸ್ಸಾಹಸವನ್ನು ಮಾಡಲು ಸಾಧ್ಯವೇ ಇಲ್ಲ. 20-25 ಸಾವಿರ ವೋಲ್ಟ್ನ ಕರೆಂಟ್ ತಗಲಿ ಅಲ್ಲೇ ಭಸ್ಮವಾಗಬಹುದು. ಆದ್ದರಿಂದ ಪೊಲೀಸ್ ಸೇಲಂ ವೃದ್ಧಾಚಲಂ ರೂಟ್ ನಲ್ಲೇ ನಡೆದಿರಬಹುದು ಎಂಬ ನಿಗಮನಕ್ಕೆ ಬರುತ್ತಾರೆ. ಬಟ್ ಹೇಗೆ, ಯಾರು? ಈ ಸಂಶಯಕ್ಕೆ ಒಂದು ಉತ್ತರ, ಒಂದು ಕ್ಲೂ ಪೊಲೀಸರಿಗೆ ಆರಂಭದಲ್ಲಿ ಸಿಗುವುದೇ ಇಲ್ಲ. 2 ದಿನಗಳಲ್ಲಿ ಇದರ ತನಿಖೆ ಸರ್ಕಾರ ತಮಿಳುನಾಡಿನ ಕ್ರೈಮ್ ಬ್ರಾಂಚ್ ಅಥವಾ ಸಿಬಿಸಿಐಡಿಗೆ ಒಪ್ಪಿಸುತ್ತದೆ. 2016 ತೀರಾ ಹಿಂದಿನ ಕಾಲಘಟ್ಟ ಅಲ್ಲ. ಹಲವು ಸ್ಟೇಷನ್ಗಳಲ್ಲಿ ಲಭ್ಯವಿರುವ ಸಿಸಿಟಿವಿ ಫುಟೇಜ್ಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಸಂಶಯಾಸ್ಪದವಾದ ಹಲವರನ್ನ ಲಿಸ್ಟ್ ಮಾಡಿ ಸಾರ್ಟ್ ಔಟ್ ಮಾಡಿ ತನಿಖೆ ಮುಂದುವರಿಸಲಾಯಿತಾದರೂ ಯಾವುದೇ ಒಂದು ಪ್ರಯೋಜನ ದೊರಕಲಿಲ್ಲ. ಫಾರೆನ್ಸಿಕ್ ಟೀಮ್ನಿಂದ ತಪಾಸಣೆ ನಡೆಯಿತಾದರೂ ಯಾವುದೇ ಒಂದು ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್ ಲಭಿಸುವುದೇ ಇಲ್ಲ. ಈ ರಹಸ್ಯವನ್ನ ಭೇದಿಸಲೇಬೇಕು ಎಂಬ ಪಣತೊಟ್ಟ ಸಿಬಿಸಿಐಡಿ ತಂಡ ಹಲವು ಟೀಮ್ಗಳಲ್ಲಾಗಿ ವಿಂಗಡಿಸಿ ಹಲವು ದಾರಿಗಳ ಮುಖಾಂತರ ತನಿಖೆ ಮುಂದುವರಿಸಿತು. ಸ್ವಾಭಾವಿಕವಾಗಿಯೂ ಸಂಶಯದ ಅಂಚಿನಲ್ಲಿ ನಿಲ್ಲುವವರು ಯಾರೆಂದ್ರೆ, ಒಂದು ಇಂಡಿಯನ್ ಓವರ್ಸೀಸ್ ಬ್ಯಾಂಕಿನ ಸಿಬ್ಬಂದಿಗಳ ಮೇಲೆ ಅವರ ಕೈವಾಡಿ ಇದ್ದಿರಬಹುದು. ಈ ನೋಟಿನ ಕಂತಿಗಳನ್ನ ಭದ್ರವಾಗಿ ಪ್ಯಾಕ್ ಮಾಡಿದ ಪಾರ್ಸಲ್ ಏಜೆನ್ಸಿಯ ಸ್ಟಾಫ್ಗಳ ಮೇಲೆ. ಇಲ್ಲಿ ನಡೆದ ಬಿಡ್ ಬೈ ಬಿಟ್ ಪ್ರೊಸೆಸ್ ಪೊಲೀಸರ ತನಿಖೆಗೆ ಒಳಪಡಿಸುತ್ತದೆ. ರೈಲ್ವೆ ಪೋರ್ಟರ್ಗಳ ಮೇಲೆ, ಸ್ವತಃ ಪೊಲೀಸ್ RPF ಸಿಬ್ಬಂದಿಗಳಲ್ಲಿ ಯಾರಾದರೂ ಒಬ್ಬರ ಕೈವಾಡಿಗಿದ್ದಿರಬಹುದೇ ಎಂಬುದಾಗಿ, ಚೆನ್ನೈನ RBI ಸ್ಟಾಫ್ಗಳಲ್ಲಿ ಕೆಲವರ ಮೇಲೆ. ಹೀಗೆ ಸಂಶಯವಿರುವ ಅಷ್ಟೂ ಮಂದಿಯನ್ನು ಕ್ರೈಮ್ ಬ್ರಾಂಚ್ ತನಿಖೆಗೆ ಒಳಪಡಿಸುತ್ತದೆ. ಇದರಲ್ಲಿ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸ್, ಬ್ಯಾಂಕ್ ಸ್ಟಾಫ್ ಎಲ್ಲರೂ ಇದ್ರು.
ಆದ್ರೆ ಈ ತನಿಖೆಗೆ ಪೂರಕವಾದ ಯಾವುದೇ ಒಂದು ದಿಶೆ ಇದರಿಂದ ಅವರಿಗೆ ಲಭ್ಯವಾಗುವುದಿಲ್ಲ. ಆದ್ರೆ ಎಷ್ಟೇ ಚಾಣಾಕ್ಷ ಬುದ್ಧಿವಂತ ಕಳ್ಳನಾದ್ರೂ ಎಲ್ಲಾದ್ರೂ ಒಂದು ಕಡೆ ಒಂದು ಸುಳಿವು ಬಿಟ್ಟೇ ಬಿಡ್ತಾನೆ ಎಂಬ ಕ್ರಿಮಿನಾಲಜಿಯ ಪ್ರಸಿದ್ಧ ಸಿದ್ಧಾಂತ ಈ ವಿಚಾರಣಾ ತಂಡಕ್ಕೆ ಒಂದು ಭರವಸೆ ಮೂಡಿಸುತ್ತದೆ. ತಂತ್ರಜ್ಞಾನದ ಬೆಳವಣಿಗೆ, ಇದರ ಸೂಕ್ತವಾದ ಬಳಕೆ ಹಲವು ಕೇಸುಗಳ ನಿರ್ಣಯಕ್ಕೆ ಕಾರಣವಾದ ನಿದರ್ಶನಗಳನ್ನ ನಾವು ಇತ್ತೀಚೆಗಿನ ವರ್ಷಗಳಲ್ಲಿ ಕಂಡಿದ್ದೇವೆ. ತನಿಖೆಯ ದಿಶೆ ಆ ನಿಟ್ಟಿನಲ್ಲಿ ಮುಂದುವರಿಯಿತು. ನಮ್ಮ ದೇಶದ ಇಸ್ರೋ ಮುಖಾಂತರ ಅಮೆರಿಕದ ಬಾಹ್ಯಾಕಾಶ ಏಜೆನ್ಸಿಯಾದ ನಾಸಾವನ್ನ ಸಂಪರ್ಕಿಸಿ ಆಗಸ್ಟ್ 8 ಆ ಭಾಗದ ಸ್ಯಾಟಲೈಟ್ ಚಿತ್ರಗಳನ್ನ ಪಡೆಯಲಾಯಿತು. ಈ ಚಿತ್ರಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸುತ್ತಿರಬೇಕಾದರೆ ಚಿನ್ನಸೇಲಂ ಹಾಗೂ ವೃದ್ಧಾಚಲಂ ಸ್ಟೇಷನ್ಗಳ ನಡುವೆ ಆ ಟ್ರೈನ್ನ ಮೇಲೆ ಕೆಲವೊಂದು ಆಕೃತಿಗಳ ಚಲನವಲನಗಳು ಕಾಣಸಿಗುತ್ತದೆ. ಇದು ಈ ಕೇಸಿಗೆ ಒಂದು ಪ್ರಧಾನ ಮೈಲುಗಲ್ಲು ಆಯಿತು ಅಂತಾನು ಹೇಳ್ಬೋದು. ಕಾರಣ ಚಿನ್ನಸೇಲಂ ಹಾಗೂ ವೃದ್ಧಾಚಲಂ ಸ್ಟೇಷನ್ಗಳ ನಡುವೆ ಇರುವ ಈ 51 ಕಿಲೋಮೀಟರ್ನ ಸ್ಟ್ರೆಚ್ ನಲ್ಲಿ ಈ ಘಟನೆ ನಡೆದಿದೆ ಎಂಬುದನ್ನ ಹೆಚ್ಚು ಕಮ್ಮಿ ಪೊಲೀಸರು ಖಚಿತಪಡಿಸುತ್ತಾರೆ. ಇನ್ನು ಯಾರು ಹೇಗೆ ಪ್ಲಾನ್ ಮಾಡಿದ್ರು ಎಂಬುದಕ್ಕೆ ಉತ್ತರ. ಇದಕ್ಕಾಗಿ ಇನ್ನು ಪೊಲೀಸರ ಮುಂದೆ ಇರುವ ದಾರಿ ಮುಂದೆ. ಅದೇನಂದ್ರೆ ಈ ಘಟನೆ ನಡೆಯಲಾಯಿತು ಎಂದು ಹೇಳುವ ದಿನ ಅಂದ್ರೆ ಆಗಸ್ಟ್ 8 ಮಧ್ಯರಾತ್ರಿ ಆ ಭಾಗದಲ್ಲಿ ಆಕ್ಟಿವ್ ಇದ್ದ ಮೊಬೈಲ್ ಫೋನ್ನ ಡಾಟಾ IT ಸೆಲ್ನ ಮುಖಾಂತರ ಪಡೆಯಲಾಯಿತು. ಇವು ಲಕ್ಷಗಟ್ಟಲೆ ಇದ್ದವು. ಮುಂದಿನ ಹಂತವಾಗಿ ಈ ಘಟನೆ ನಡೆಯುವ ಹಿಂದಿನ ದಿನಗಳಲ್ಲಿ ಯಾರಾದರೂ ಹಲವು ಸಲ ಈ ಟ್ರೈನ್ನಲ್ಲಿ ಸಂಚರಿಸಿದ್ದಾರೆಯೇ ಎಂಬುದನ್ನ ಕಂಡು ಹಿಡಿದು ಸಾರ್ಟ್ ಔಟ್ ಮಾಡಲಾಯಿತು. ಮುಂದೆ ಈ ಘಟನೆ ನಡೆಯುವ ಮೊದಲು ಯಾರಾದರೂ ಈ ಟ್ರೈನ್ನಲ್ಲಿ ಪರಸ್ಪರ ಹಲವು ಸಲ ಸಂಪರ್ಕಿಸಿದ್ದಾರೆಯೇ ಎಂಬುದನ್ನ ಕಂಡು ಹಿಡಿದು ಸಾರ್ಟ್ ಔಟ್ ಮಾಡಲಾಯಿತು. ಹೀಗೆ ಫಿಲ್ಟರ್ ಮಾಡಿ ಒಟ್ಟು 4-5 ನಂಬರ್ಗಳಲ್ಲಿ ತಂದು ನಿಲ್ಲಿಸುತ್ತಾರೆ. ಈ ನಂಬರ್ಗಳು ಆ ರಾತ್ರಿ ಟ್ರೈನ್ ಸಂಚರಿಸುತ್ತಿರುವಾಗ ಹಲವು ಸಲ ಸಂಪರ್ಕಿಸಿದ್ದರು. ಮಧ್ಯಪ್ರದೇಶ್ ಐಡಿಯಿಂದ ಪಡೆದ ಸಿಮ್ ಕಾರ್ಡ್ಗಳಾಗಿದ್ದವು ಅವುಗಳು. ತನಿಖೆಯ ವ್ಯಾಪ್ತಿ ಮಧ್ಯಪ್ರದೇಶಕ್ಕೂ ವಿಸ್ತರಿಸಲಾಯಿತು. ಮಧ್ಯಪ್ರದೇಶ್ ಪೊಲೀಸಿನ ಸಹಾಯವೂ ಪಡೆಯಲಾಯಿತು. ಮುಂದೆ ರಹಸ್ಯದ ಸುರುಳಿ ಒಂದೊಂದಾಗಿ ಬಿಚ್ಚುತ್ತಾ ಹೋಯಿತು. ಇವರ ಈ ತಂಡದಲ್ಲಿ ಒಟ್ಟು 16 ಜನ ಇದ್ರು. ಮಧ್ಯಪ್ರದೇಶನ ಪಾರ್ದಿ ಎಂಬ ಬುಡಕಟ್ಟು ವಿಭಾಗಕ್ಕೆ ಸೇರಿದವರಾಗಿದ್ದರು ಇವರು. ಅನಾದಿ ಕಾಲದಿಂದಲೂ ಬೇಟೆ ಮಾಡುತ್ತಾ ಜೀವನ ನಡೆಸುತ್ತಿದ್ದ ಬುಡಕಟ್ಟು ವಿಭಾಗ ಆಗಿತ್ತು ಇವರದ್ದು. ಆದರೆ ಮುಂದೆ ಸರ್ಕಾರ ಬೇಟೆಯನ್ನು ನಿಷೇಧಿಸಿದಾಗ ಇವರಲ್ಲಿ ಹಲವರು ಕಳ್ಳತನ ಹಾಗೂ ದರೋಡೆಯನ್ನ ತಮ್ಮ ಕುಲಕಸುಬನ್ನಾಗಿಸುತ್ತಾರೆ. ಇದರಲ್ಲಿ ಕುಖ್ಯಾತಿ ಪಡೆದವನಾಗಿದ್ದನು ಮೊಹರ್ ಸಿಂಗ್ ಪಾರ್ದಿ. ಅವನು ತನ್ನ ಬಂಧು ಬಳಗವನ್ನು ಸೇರಿಸಿಕೊಂಡು ಒಂದು ಸುಲಿಗೆ ತಂಡವನ್ನೇ ರಚಿಸಿದ್ದ. ದೇಶದ ಹಲವೆಡೆ ಅವನ ಹೆಸರಿನಲ್ಲಿ ಕೇಸುಗಳಿದ್ದವು. ತಮಿಳುನಾಡು ಪೊಲೀಸ್ ಮಧ್ಯಪ್ರದೇಶ ತಲುಪುವಷ್ಟರಲ್ಲಿ ಈ ಮೊಹರ್ ಸಿಂಗ್ ಹಾಗೂ ಸಂಗಡಿಗರು ಇನ್ಯಾವುದೋ ಕೇಸಿನಲ್ಲಿ ಸಿಲುಕಿಕೊಂಡು ಮಧ್ಯಪ್ರದೇಶದ ಗುಣಾ ಹಾಗೂ ಅಶೋಕ್ ನಗರ್ ಜೈಲಿನಲ್ಲಿ ಬಂದಿಯಾಗಿದ್ದರು. ಇವರಲ್ಲಿ ಪ್ರಧಾನ ಸೂತ್ರಧಾರರಾಗಿದ್ದ ಮೊಹರ್ ಸಿಂಗ್ ಕಲಿಯಾ ಬಿಟ್ಯಾ ರೂಸಿ ಎಂಬವರನ್ನ ಗುಣಾ ಸೆಂಟ್ರಲ್ ಜೈಲಿನಿಂದಲೂ ಬ್ರಿಡ್ಜ್ ಮೋಹನ್ ಎಂಬವನನ್ನ ಅಶೋಕ್ ನಗರ್ ಜೈಲಿನಿಂದಲೂ ತಮಿಳುನಾಡು ಕ್ರೈಮ್ ಬ್ರಾಂಚ್ ಕಸ್ಟಡಿಗೆ ತೆಗೆದುಕೊಳ್ಳುತ್ತಾರೆ. 2016ರಲ್ಲಿ ಈ ತಂಡ ಕುಟುಂಬ ಸಮೇತವಾಗಿ ತಮಿಳುನಾಡಿನ ಸೇಲಂ ರೈಲ್ವೆ ಸ್ಟೇಷನ್ ಪಕ್ಕ ಜೋಪಡಿಯಲ್ಲಿ ವಾಸವಾಗಿದ್ದರು. ಮೇಲ್ನೋಟಕ್ಕೆ ಹಗಲು ಹಲವು ರೀತಿಯ ಕೂಲಿ ದುಡಿಮೆಯನ್ನ ಮಾಡುತ್ತಿದ್ದರು. ಆದರೆ ರೈಲ್ವೆ ಸ್ಟೇಷನ್ ಕೇಂದ್ರೀಕರಿಸಿ ಕಳ್ಳತನ ಆಗಿತ್ತು ಅವರ ಉದ್ದೇಶ. ಹೀಗಿರಲು ಮೊಹರ್ ಸಿಂಗಿಗೆ ಅದೇಗೋ ಆಗಸ್ಟ್ 8 ಹಣ ಸಾಗಾಟದ ವಿಷಯ ತಿಳಿಯುತ್ತದೆ. ಕೂಡಲೇ ಅವನ ಕೂರ್ಮ ಬುದ್ಧಿ ಚುರುಕಾಗುತ್ತದೆ. ಈ ಹಣದ ಪೆಟ್ಟಿಗೆಗೆ ಕನ್ನ ಹಾಕಲು ಸಾಧ್ಯವಾಯಿತು ಎಂದಾದರೆ ಅದು ಲೈಫ್ ಲಾಂಗ್ ಸಕ್ಸಸ್ ಆಗಿರಬಹುದು ಎಂದು ಅವನು ಲೆಕ್ಕ ಹಾಕುತ್ತಾನೆ. ಇಲ್ಲಿ ನಿಜಕ್ಕೂ ಆಶ್ಚರ್ಯವಾಗುವ ಸಂಗತಿ ಅಂದ್ರೆ ಆ ದರೋಡೆಯ ಪ್ಲಾನಿಂಗ್, ಆ ಅವಿದ್ಯಾವಂತರ ತಂಡ ಇದನ್ನ ಜಾರಿಗೆ ತಂದ ರೀತಿ ನಿಜಕ್ಕೂ ಆಶ್ಚರ್ಯಕರ. 1 ವಾರದಿಂದ ಆ ತಂಡ ತಯಾರಿಯಲ್ಲಿತ್ತು. ಈ ಸೇಲಂ ಚೆನ್ನೈ ಸೂಪರ್ ಫಾಸ್ಟ್ ನ ಬಿಟ್ ಬೈ ಬಿಟ್ ಎಂಬಂತೆ ಎಲ್ಲವನ್ನು ಅವರು ಅರ್ಥ ಮಾಡಿಕೊಂಡಿದ್ದರು. 1 ವಾರದಿಂದ ಅವರು ಈ ಟ್ರೈನ್ ನಲ್ಲಿ ಪ್ರತಿನಿತ್ಯ ಸಂಚರಿಸಿ ಎಲ್ಲೆಲ್ಲಿ ಸ್ಟೇಷನ್ಗಳಿವೆ, ಈ ಟ್ರೈನ್ ಎಲ್ಲೆಲ್ಲಿ ಎಷ್ಟೆಷ್ಟು ಸ್ಪೀಡಿನಲ್ಲಿ ಸಂಚರಿಸುತ್ತದೆ, 2 ಸ್ಟೇಷನ್ಗಳ ಮಧ್ಯೆ ಇರುವ ಅತಿ ದೂರದ ಸ್ಟ್ರೆಚ್ ಯಾವುದು,
ಮಂದ ಬೆಳಕಿನ ಸ್ಟೇಷನ್ ಯಾವುದು, ಎಲ್ಲೆಲ್ಲಿ ಕ್ರಾಸಿಂಗ್ ಸಿಗ್ತದೆ, ವೃದ್ಧಾಚಲಂ ಸ್ಟೇಷನ್ ಹತ್ತಿರ ತಲುಪುತ್ತಿರಬೇಕಾದರೆ ಟ್ರೈನ್ ನ ಸ್ಪೀಡ್ ಎಷ್ಟಿರುತ್ತದೆ, ಎಲ್ಲವನ್ನೂ ಅವರು ಮನದಟ್ಟು ಮಾಡಿದ್ದರು. ಹೀಗೆ ರಾತ್ರಿ 11 ಗಂಟೆಯ ಹೊತ್ತಿನಲ್ಲೇ ಬೇರೆ ನಿಲುಗಡೆ ಇಲ್ಲದ ಚಿನ್ನಸೇಲಂ ವೃದ್ಧಾಚಲಂ ಸ್ಟೇಷನ್ ಅನ್ನ ಅವರು ತಮ್ಮ ಕಾರ್ಯಕ್ಕಾಗಿ ಆಯ್ಕೆ ಮಾಡುತ್ತಾರೆ. ಚಿನ್ನಸೇಲಂ ಸ್ಟೇಷನ್ ನ ಪ್ಲಾಟ್ಫಾರ್ಮ್ ನ ಮುಂಭಾಗದಲ್ಲಿ ಬೆಳಕಿನ ಕೊರತೆ, ನಿರ್ಜನ ವಾತಾವರಣವು ಇವರಿಗೆ ವರದಾನವಾಯಿತು. ನಾನು ಎಲ್ಲೋ ಕೇಳಿದ ನೆನಪು, ಅದೇನಂದ್ರೆ ಕಳ್ಳತನವನ್ನ ಪರಂಪರಾಗತವಾಗಿ ಕಸುಬನ್ನಾಗಿ ಸ್ವೀಕರಿಸಿದವರಿಗೆ ಕೈಯಲ್ಲಿ ಹಿಂದಿನ ತಲೆಮಾರಿನಿಂದ ಬಳುವಳಿಯಾಗಿ ಸಿಕ್ಕಿದ ಒಂದು ರೀತಿಯ ಮಾಯಾಜಾಲ ಇರ್ತದೆ. ಅದು ಒಂದು ಕ್ಷಣಕ್ಕೆ ಹತ್ತಿರ ಇರುವವರ ಕಣ್ಣುಗಳನ್ನ ಕಟ್ಟುತ್ತದೆ, ಮನಸ್ಸನ್ನ ನಿರ್ಲಿಪ್ತಗೊಳಿಸುತ್ತದೆ ಎಂಬುದಾಗಿ. ಬಹುಶಃ ಇಲ್ಲಿಯೂ ಈ ಘಟನೆಯನ್ನ ನೋಡುವಾಗ ಇದು ಸತ್ಯ ಅನ್ನಿಸ್ತದೆ. ಆಗಸ್ಟ್ 8ರ ರಾತ್ರಿ ಇಬ್ಬರು ಸೇಲಂ ಸ್ಟೇಷನ್ ನಲ್ಲಿ ಹಣದ ಪೆಟ್ಟಿಗೆಗಳನ್ನ ಲೋಡ್ ಮಾಡುವುದನ್ನ ಗಮನಿಸುತ್ತಿರುತ್ತಾರೆ. ಇವರು ವಿಷಯವನ್ನ ಮುಂದಿನ ಹಂತಕ್ಕೆ ತಿಳಿಸುತ್ತಾರೆ. 5 ಜನ ಚಿನ್ನಸೇಲಂನಲ್ಲಿ ಕಾಯುತ್ತಿದ್ದರು. ಟ್ರೈನ್ ಚಿನ್ನಸೇಲಂ ಬೀಳುತ್ತಿದ್ದಂತೆಯೇ 5 ಜನರ ಈ ತಂಡ ಕತ್ತಲಲ್ಲಿ ಆ ಟ್ರೈನ್ ನ ಪಾರ್ಸಲ್ ಬೋಗಿಯ ಮೇಲೆ ಇರುತ್ತದೆ. ಬ್ಯಾಟರಿ ಚಾಲಿತ ಕಟ್ಟರ್ ಹಾಗೂ ಇನ್ನಿತರ ಕಬ್ಬಿಣ ತುಂಡು ಮಾಡುವ ಸಲಕರಣೆಗಳಿಂದ ಅವರು ಟ್ರೈನ್ ನ ರೂಫ್ ನಲ್ಲಿ 2 ಫೀಟ್ ಉದ್ದಗಲದ ಚೌಕಾಕಾರಕ್ಕೆ ಕಟ್ ಮಾಡಿ ರಂಧ್ರವೊಂದನ್ನ ಮಾಡುತ್ತಾರೆ. ಟ್ರೈನ್ ಹಾರ್ನ್ ಹೊಡೆಯುವ ಸಂದರ್ಭದಲ್ಲಿ ಇವರು ತಮ್ಮ ಕಟ್ಟರ್ ಮಿಷಿನ್ ನ ಸ್ಪೀಡ್ ಹೆಚ್ಚಿಸುತ್ತಿದ್ದರು. ಈ ರಂಧ್ರದ ಮೂಲಕ ಇಬ್ಬರು ಬೋಗಿಯ ಒಳಗಿಳಿಯುತ್ತಾರೆ. 4 ಪೆಟ್ಟಿಗೆಗಳನ್ನ ಒಡೆದು ಹಣವನ್ನ ಸಂಪೂರ್ಣವಾಗಿ ದೋಚುತ್ತಾರೆ. ತಮ್ಮಲ್ಲಿದ್ದ ಲುಂಗಿಗಳಲ್ಲಿ ಈ ಹಣವನ್ನ ಮೂಟೆ ಕಟ್ಟಿ ಆ ರಂಧ್ರದ ಮೂಲಕ ಇದನ್ನ ಮೇಲೆ ಕಳಿಸುತ್ತಾರೆ. ಟ್ರೈನ್ ವೃದ್ಧಾಚಲಂ ಸ್ಟೇಷನ್ ತಲುಪಲು ಇನ್ನೇನು ನಿಮಿಷಗಳು ಇದ್ದಾಗ ಟ್ರೈನ್ ಕ್ರಮಾನುಗತವಾಗಿ ತನ್ನ ಸ್ಪೀಡ್ ಅನ್ನ ಕಡಿಮೆ ಮಾಡುತ್ತದೆ. ಈ ಹೊತ್ತಿಗೆ ವೃದ್ಧಾಚಲಂ ಬಯಲೂರು ಓವರ್ ಬ್ರಿಡ್ಜ್ ಪಕ್ಕ 4 ಜನರ ತಂಡ ಗಾಡಿಯೊಂದಿಗೆ ಅವರನ್ನ ಕಾಯುತ್ತಿದ್ದರು. ಅವರ ಪಕ್ಕಕ್ಕೆ ಈ ಕ್ಯಾಶ್ ನ ಮೂಟೆಯನ್ನ ಎಸೆಯುತ್ತಾರೆ ಹಾಗೂ ತಾವು ಟ್ರೈನ್ ನಿಂದ ಇಳಿಯುತ್ತಾರೆ. ತಮಗಾಗಿ ಕಾಯುತ್ತಿದ್ದ ಕಾರ್ ಏರುತ್ತಾರೆ. ಎಲ್ಲರೂ 2 ಕಾರುಗಳಲ್ಲಾಗಿ ಮಧ್ಯಪ್ರದೇಶಕ್ಕೆ ಹೊರಡುತ್ತಾರೆ. ಇಲ್ಲಿ ಒಟ್ಟು ಕಳ್ಳತನ ಆದ ಹಣ 5.78 ಕೋಟಿಗಳ. ತಮಿಳುನಾಡು ಕ್ರೈಮ್ ಬ್ರಾಂಚ್ ಪ್ರಕಾರ ಇದರಲ್ಲಿ ಒಟ್ಟು 1.6 ಕೋಟಿಗಳು ವ್ಯಯಿಸಿ ಅವರು ಮಧ್ಯಪ್ರದೇಶದ ತಮ್ಮ ಊರಲ್ಲಿ ಒಂದು ಜಾಗವನ್ನ ತೆಗೆಯುತ್ತಾರೆ. ಆದ್ರೆ ಈ ಕತೆಗೆ ಇನ್ನೊಂದು ದೊಡ್ಡ ಟ್ವಿಸ್ಟ್ ಬರ್ತದೆ. ನವೆಂಬರ್ 8, 2016 ಅಂದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಚಲಾವಣೆಯಲ್ಲಿ ಇದ್ದ ಎಲ್ಲ 500 ಹಾಗೂ 1000 ನೋಟುಗಳನ್ನ ಹಿಂಪಡೆದು ಆಜ್ಞೆ ಹೊರಡಿಸುತ್ತಾರೆ. ಈ ತೀರ್ಮಾನ ಅಕ್ಷರಶಃ ಆ ಕಳ್ಳರ ಕೈ ಕಟ್ಟುತ್ತದೆ. ಈ ನೋಟುಗಳ ಕಂತೆಗಳೆಲ್ಲವೂ ದಿನ ಬೆಳಗಾಗುವುದರ ಒಳಗೆ ಉಪಯೋಗ ಶೂನ್ಯವಾಗುತ್ತದೆ. ಆದ್ದರಿಂದ ಸುಮಾರು 2 ಕೋಟಿ ಮೌಲ್ಯ ನೋಟುಗಳನ್ನ ಅವರು ಸುಟ್ಟು ನಾಶ ಮಾಡುತ್ತಾರೆ. ಇವರ ಈ ಚಾಣಾಕ್ಷ ಬುದ್ಧಿ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುತ್ತಿದ್ದರೆ ಖಂಡಿತವಾಗಿಯೂ ಇವರು ನಮ್ಮ ರಾಷ್ಟ್ರಕ್ಕೆ ನಿಜವಾದ ಅಸೆಟ್ ಆಗುತ್ತಿದ್ರು ಎಂಬುದಕ್ಕೆ ಸಂಶಯವೇ ಇಲ್ಲ. ಆದ್ರೆ ಈ ಪಾರ್ದಿ ದರೋಡೆ ತಂಡಕ್ಕೆ ಇಷ್ಟು ರಹಸ್ಯವಾಗಿ ಕೊಂಡೊಯ್ಯುವ ಈ ನೋಟು ಸಾಗಾಟದ ವಿವರ ಹೇಗೆ ಲಭಿಸಿತು ಎಂಬುದು ಒಂದು $1 ಮಿಲಿಯನ್ ಪ್ರಶ್ನೆಯಾಗಿಯೇ ಉಳಿದಿದೆ. ಈ ನಿಟ್ಟಿನಲ್ಲಿ ತನಿಖೆ ಗಂಭೀರವಾಗಿ ನಡೆದಿದೆಯೇ ಎಂಬುದು ಅಸ್ಪಷ್ಟ. ಏನೇ ಆದ್ರೂ ಇಂತಹ ಹೆವಿ ರೋಬರಿಯನ್ನ ಸಿನಿಮೀಯ ಶೈಲಿಯಲ್ಲಿ ಟ್ರೇಸ್ ಮಾಡಿ ಹಿಡಿದ ತಮಿಳುನಾಡಿನ ಕ್ರೈಮ್ ಬ್ರಾಂಚ್ CIDಗರಿಗೆ ಒಂದು ದೊಡ್ಡ ಶಬಾಷ್ ಹೇಳಲೇಬೇಕು ಎಂದು ಹೇಳುತ್ತಾ, ನೀವು ಇದುವರೆಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.